ತಾವು ಹೇಳಿದ್ರಿ 6ನೇ ಕ್ಲಾಸಿಂದ ನೀವು ಮಾಡಿ ಅಂತ ಹೇಳಿ. ಯಾಕೆ 1ನೇ ಕ್ಲಾಸಿಂದ ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದು ಮಗು ಒಂದು ಅಡ್ರೆಸ್ಸಲ್ಲಿ ಓದ್ಬಿಟ್ರೆ ಆ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ ಮಾನ್ಯ ಅಧ್ಯಕ್ಷೆ. ಅದಕ್ಕೆ ಒಂದೇ ಏರಿಯಾದಲ್ಲಿ ಎಲ್ಲಿ ಜಾಗ ಜಾಸ್ತಿ ಇದೆ, ಎಲ್ಲಿ ಕಟ್ಟಡಗಳಿದ್ದಾವೆ, ಸುಸರ್ಜಿತವಾಗಿರ್ತಕ್ಕಂಥ, ಈಗ ಕಂಪ್ಯೂಟರ್ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆ ಕಂಪ್ಯೂಟರ್ ಬೇಕು. ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ? ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಅಂತ ಹೇಳಿ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಯಾಕೆ ಹೋಗ್ತಾರೆ? ಒಂದು ಹಳ್ಳಿಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಕರೆಕ್ಟಾಗಿ ನೋಡಿ, ನಾನು ವೈಯಕ್ತಿಕವಾಗಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನೀವು ಉತ್ತರವನ್ನು ನಂಗೆ ಹೇಳಕ್ಕೆ ಹೋಗ್ಬಿಟ್ಟು, ನಾನೇನಾದ್ರು ಹೇಳಿದರೆ ಅದನ್ನು ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯಿಂದ ಮಾಧ್ಯಮದವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ, ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ. ಇನ್ನೂ ಏನಾದ್ರು ಹೇಳ್ಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಅಂತೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕೊಡ್ಬೋದು, ಆದರೆ ನಾನು ಐ ಆಮ್ ವರಿಡ್ ಅಬೌಟ್ ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು, ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದು ನಮಗೆ ಭಾಳ ಮುಖ್ಯ ಆಗುತ್ತೆ. ಅದ್ರ ಮೇಲೇ ನಾನು ನಡೀತೀನಿ. ಬಡವರಿಗೂ ಕೂಡ ಒಂದು ಕಡೆಗೆ ಒಳ್ಳೆ ಒಂದು ಶಿಕ್ಷಣ ಕೊಡುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಕೊಂಡು ಮಾಡಬಾರ್ದ ಮಾನ್ಯ ಅಧ್ಯಕ್ಷೆ? 14 ವರ್ಷ ಯಾಕೆ? LKG ಒಂದು ಕಡೆಗೆ ಇರಬೇಕು, ಇದಾದಮೇಲೆ ಇನ್ನೊಂದು ಹಳ್ಳಿಗೆ ಪ್ರೈಮರಿ ಹೈಸ್ಕೂಲಿಗೆ ಹೋಗಬೇಕು, ಅದಾದಮೇಲೆ ಇನ್ನೊಂದು ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಸೆಕೆಂಡ್ ಇಯರ್ PUCಗೆ ಹೋಗಬೇಕು. ಬೇಕು ಎಲ್ಲ ಮಕ್ಕಳಿಗೆ ಒಂದೇ ಕಡೆ ಕೊಟ್ಟಾಗದು ತಪ್ಪನೋ ಸರಿನೋ ಹೇಳಿ ನೋಡೋಣ. ಆದರೆ ಒಂದು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ. ಅದನ್ನು ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ, ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ.